ಯೋಗೇಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದೆ. ಸಿಬಿಐ ಪರ ವಾದ ಮಂಡಿಸಿದ ಎಸ್.ವಿ. ರಾಜು ಅವರು ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸುವಂತೆ ಮನವಿ ಮಾಡಿದ್ರು. ಇತ್ತ ಅಪರಾಧಿಗಳ ಪರ ವಕೀಲರು ಕೂಡ ಕಡಿಮೆ ಶಿಕ್ಷೆ ವಿಧಿಸುವುದಕ್ಕೆ ನ್ಯಾಯಾಧೀಶರಿಗೆ ಕೋರಿದ್ರು. ಎಲ್ಲಾ ವಕೀಲರ ಹೇಳಿಕೆ ದಾಖಲಿಸಿಕೊಂಡ ನ್ಯಾಯಾಲಯ ನಾಳೆಗೆ ಶಿಕ್ಷೆ ಪ್ರಮಾಣ ತೀರ್ಪನ್ನ ಕಾಯ್ದಿರಿಸಿದೆ. ಕೊಲೆ ಅಪರಾಧಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅನ್ನೋ ಚಿತ್ತ ನಾಳೆಯತ್ತ ನೆಟ್ಟಿದೆ. ಇನ್ನು ಜಡ್ಜ್ ಎದುರು ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ದಾರೆ. ನಾನು 27 ವರ್ಷದಿಂದ ರಾಜಕಾರಣಿಯಾಗಿದ್ದೀನಿ. ನನ್ನ ಜನ್ಮದಲ್ಲಿ ನಾನು ಯಾರಿಗೂ ಕೂಡ ಕೇಡು ಬಯಸಿದಂಥ ವ್ಯಕ್ತಿಯಲ್ಲ. ನನ್ನ ರಾಜಕೀಯ ಬೆಳವಣಿಗೆ ಸಹಿಸಲಾಗದೆ ಈ ಥರ ಮಾಡಿದ್ದಾರೆ. 3 ಸಲ MLA ಆಗಿದ್ದೀನಿ, 1 ಸಲ ಮಂತ್ರಿ ಆಗಿದ್ದೀನಿ. ನನ್ನ ಕುಟುಂಬದ ಇತಿಹಾಸ ಒಳ್ಳೆಯದಿದೆ. 2 ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗ ಇದ್ದಾನೆ. ನಾನು ಕ್ಷೇತ್ರಕ್ಕೆ ಹೋಗದ ರೀತಿ ಮಾಡಿದ್ದಾರೆ. 3000 ಹಸುಗಳಿವೆ ಅಂತ ವಿನಯ್ ಕುಲಕರ್ಣಿ ಅವರು ಜಡ್ಜ್ ಮುಂದೆ ಗಳಗಳ ಅಂತ ಕಣ್ಣೀರು ಹಾಕಿದ್ದಾರೆ. ಹಾಗಾದ್ರೆ ಸಿಬಿಐ ಪರ ವಾದ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ, ಸಿಬಿಐ ಪರ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎಸ್.ವಿ. ರಾಜು ಅವರು ವಾದವನ್ನ ಮಂಡಿಸಿದ್ರು. ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ಅವರು ಮನವಿ ಮಾಡಿದ್ರು. ಯಾಕೆ ಅಂತಂದ್ರೆ, ರಾಜಕೀಯ ಕಾರಣಕ್ಕಾಗಿ ಯೋಗೇಶ್ ಗೌಡನನ್ನ ಕೊಲೆ ಮಾಡಲಾಗಿದೆ. ಜೊತೆಗೆ ನಕಲಿ ಕೊಲೆಗಾರರನ್ನ ಸೃಷ್ಟಿಸಿ ಕೇಸ್ ಮುಚ್ಚಿ ಹಾಕುವ ಯತ್ನ ನಡೆದಿತ್ತು. ವಿನಯ್ ಕುಲಕರ್ಣಿ ಅವರು ನ್ಯಾಯಾಂಗ ವ್ಯವಸ್ಥೆಗೆ ವಂಚಿಸುವ ಕೆಲಸ ಮಾಡಿದ್ದಾರೆ. ಇದು ಕ್ಷಮಿಸಲಾರದ ಕೃತ್ಯ. ಜೀವನ ಪರ್ಯಂತ ಶಿಕ್ಷೆ ವಿಧಿಸುವಂತೆ ನಾನು ಕೋರ್ತಾ ಇದ್ದೀನಿ ಅಂತೇಳಿ ಅವರು ವಾದ ಮಾಡಿದಂಥ ಪರಿ ಇದು. ಅತ ಶ್ಯಾಮ್ ಸುಂದರ್ ಅವರು ಕೂಡ ವಾದ ಮಾಡಿದ್ರು. ಅಪರಾಧಿಗಳ ಪರ ಹಿರಿಯ ವಕೀಲ ಎಸ್ ಶ್ಯಾಮ್ ಸುಂದರ್ ಅವರು ವಾದ ಮಾಡಿದಂಥ ಸಂದರ್ಭದಲ್ಲಿ ಸಣ್ಣ ಮಕ್ಕಳು ಮತ್ತು ವಯಸ್ಸಾದ ಪೋಷಕರಿದ್ದಾರೆ. ಇಡೀ ಪ್ರಕರಣವು ಸಾಂದರ್ಭಿಕ ಸಾಕ್ಷಿಗಳನ್ನು ಆಧರಿಸಿದೆ. ಜೀವನ ಪರ್ಯಂತ ಶಿಕ್ಷೆಗೆ ಅವಕಾಶ ನೀಡಬಾರದು. ಜನರು ಒಲವು ಗಳಿಸಿರೋದೇ ವಿನಯ್ ಕುಲಕರ್ಣಿ ಅವರ ಒಳ್ಳೆಯತನ. ವಿನಯ್ ಅವರು ತೆರಿಗೆ ಪಾವತಿಸ್ತಾ ಇದ್ದು ಕೃಷಿಕರಾಗಿದ್ದಾರೆ. 3000ಕ್ಕೂ ಅಧಿಕ ಆಕಳು ಅಥವಾ ಎಮ್ಮೆ ಇದೆಲ್ಲವನ್ನು ಕೂಡ ಅವರು ಸಾಕಿದ್ದಾರೆ. ಇದೆಲ್ಲವೂ ಅವರ ಒಳ್ಳೆಯತನಕ್ಕೆ ಒಂದು ರೀತಿ ನಿದರ್ಶನ. ಸುಧಾರಣೆಯ ನಿಟ್ಟಿನಲ್ಲಿ ಅವರಿಗೆ ಕಡಿಮೆ ಶಿಕ್ಷೆಯನ್ನ ವಿಧಿಸಬೇಕು ಅಂತೇಳಿ ಅತ ಸಿಬಿಐ ಪರ ವಕೀಲರು ಜೊತೆಗೆ ಅಪರಾಧಿಗಳ ಪರ ವಕೀಲರು ವಾದ ಪ್ರತಿವಾದ ಮಾಡಿದ್ದಾರೆ. ಅಲ್ಲಿಗೆ ಈ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ಶಿಕ್ಷೆ ಪ್ರಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಿದೆ. ಅಲ್ಲಿಗೆ ಜೀವಾವಧಿ ಶಿಕ್ಷೆ ಆಗತ್ತಾ ಅಥವಾ ಶಿಕ್ಷೆ ಪ್ರಮಾಣ ಎಷ್ಟಿರಬಹುದು, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾಳೆ ಸಿಗತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಮ್ಮ ತಮ್ಮಗೆ ನಮ್ಗೆ ನ್ಯಾಯ ಸಿಕ್ಕತ್ತೆ ಅಂತ ಹೇಳ್ತಾರೆ. ಈ ಕೇಸಿಗೆ ನಮ್ಮ ತಾಯಿ ಅಪೀಲ್ ಮಾಡಿದ್ಲು. ನಮ್ಮ ತಾಯಿ ಇದಾದ್ಮೇಲೆ ನಮ್ಮ ಅಣ್ಣಾರು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರು. ನಮಗೆ ಗುರುರಾಜಿ ಬಸವರಾಜ್ ಕೊರವರು ಆಮೇಲೆ CBI ಸರ್ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ನಮ್ಮ ಕೇಸ್ ಸ್ಟ್ಯಾಂಡ್ ಆಗೈತಿ. ನಮ್ಮ ತಮ್ಮಗೆ ಅವಾಗ ಸಿಗಬೇಕಾಗಿತ್ತು. ನಮ್ಮ ತಮ್ಮ ಮೋಸ ಅನ್ಯಾಯ ಆಗಿದ್ದಕ್ಕೆ ಅದಕ್ಕೆ ಕಾನೂನು ಇದೆ, ಎಲ್ಲ ಇದೆ. ಮಾಡಿದ ಅಪರಾಧಿ ನಾನು ಅಪರಾಧಿ ಮಾಡಿಲ್ಲ ಅಂತೇಳಿ ಅವ್ನು ಹೇಳಿದ್ರು. ಅವ ಇಷ್ಟೆಲ್ಲ ಅವ್ನು ಅಧಿಕಾರಿ ಇದ್ದಿದ್ದಕ್ಕೆ ಅವನ್ನೆಲ್ಲ ಮುಚ್ಕೊಂಡೋಗಿತ್ತಂತೆ ಅವ್ನು ತಿಳಿದಿದ್ದ. ಅದಕ್ಕೆ ದೇವರ ಇದ್ದಾನೆ. ನಮ್ಮ ತಮ್ಮಗೆ ನ್ಯಾಯ ಸಿಕ್ಕಿದ್ದಕ್ಕೆ ನಾವು ಖುಷಿ ಪಡ್ತೇವೆ. ಆಗೈತಿ, ಭಾಳ ಖುಷಿ ಆಗೈತಿ. ಮತ್ತು ನ್ಯಾಯಾಲಯ ನಮಗೆ ತೀರ್ಪು ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದ. ಮತ್ತು ಬಸಣ್ಣ ಇಬ್ಬರು ಬಸಣ್ಣಗಳಿಗೆ ನಮಗೆ ಭಾಳ ಥ್ಯಾಂಕ್ಸ್ ಹೇಳ್ತೀನಿ. CBI ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ನ್ಯಾಯ ಕೊಡಿಸಿದ್ದಕ್ಕೆ. ನಿಮಗೂ ಕೂಡ ಧನ್ಯವಾದಗಳು. ನೀವು ಭಾಳ ಹೆಲ್ಪ್ ಮಾಡಿರಿ ನಮ್ಮ ಅಣ್ಣರಿಗೆ. ಥ್ಯಾಂಕ್ಸ್ ರೀಪ್ಪ ನಿಮಗಷ್ಟೇ. ಮೇಡಮ್, ಶಿಕ್ಷೆ ಪ್ರಮಾಣ ಎಷ್ಟು ಆಗಬಹುದು ಅಂತೇಳಿ ಇವತ್ತು ಆ ತೀರ್ಪು ಬರುತ್ತೆ ಅಂತೇಳಿ, ಬಟ್ ಅದು ನಾಳೆಗೆ ಕಾಯ್ದಿರಿಸಲಾಗಿದೆ. ಎಷ್ಟು ಶಿಕ್ಷೆ ಪ್ರಮಾಣ, ಜೀವಾವಧಿ ಶಿಕ್ಷೆ ಆಗ್ಬೋದಾ ಅಥವಾ ನಮಗೆ ಕೇಳಿದ್ರೆ ಪಾಪ ನ್ಯಾಯಾಧೀಶರು ಬಟ್ ಈಗ ಜೀವಾವಧಿ ಅನ್ನೋದ್ರ ಬಗ್ಗೆನೂ ಕೂಡ ಭಾಳಷ್ಟು ಕನ್ಫ್ಯೂಷನ್ಸ್ ಇದೆ. ಜೀವಾವಧಿ ಶಿಕ್ಷೆ ಅಂದರೆ ಸಾಯೋವರೆಗೂ ಜೈಲಲ್ಲಿ ಇರೋದಾ ಅಥವಾ 14 ವರ್ಷನಾ 20 ವರ್ಷನಾ ಅಂತ. ಬಟ್ ಕೆಲವೊಂದು
ಈ ವಿಚಾರದಲ್ಲಿನೇ ಕೋರ್ಟ್ಗಳಲ್ಲಿ ಹಲವಾರು ದಾವೆಗಳಲ್ಲಿ ಹಲವಾರು ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಆದರೆ ಜೀವವಿರುವವರೆಗೂ ಜೀವಾವಧಿ ಶಿಕ್ಷೆ. ನೀವೇನಾದರೂ ಅವರ ಸನ್ನಡತೆಯ ಆಧಾರದ ಮೇಲೆ ಅವರನ್ನು ಬಿಡುಗಡೆ ಮಾಡ್ತೀರಿ ಅನ್ನೋದಾದರೆ ಕಂಪಲ್ಸರಿ 14 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿರಬೇಕು. ಮತ್ತು ಭಾಳಷ್ಟು ಇನ್ನೊಂದಿದೆ, ಜೀವಿತಾವಧಿ, ಜೀವಾವಧಿ, ಈ ರೀತಿಯಂಥ ಹಲವಾರು ಕನ್ಫ್ಯೂಷನ್ ಇದೆ. ಬಟ್ ನಾಳೆ ಅವರಿಗೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆಯ ಪ್ರಮಾಣ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸ್ವತಃ ನ್ಯಾಯಾಧೀಶರೇ ಕೊಡಬೇಕು. ಬಟ್ ಆ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಪರ ನ್ಯಾಯವಾದಿಗಳು ಅದನ್ನು ಇವತ್ತು ಕೂಡ ಸುದೀರ್ಘವಾಗಿ ಅವರು ಕೂಡ ವಾದ ಮಂಡನೆಯನ್ನು ಮಾಡಿದ್ದಾರೆ. ವಿನಯ್ ಕುಲಕರ್ಣಿ ಕೂಡ ಗಳಗಳ ಅಂತ 10 ನ್ಯಾಯಾಧೀಶರ ಮುಂದೆ ಬೇಡ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಾಳೆ ಶಿಕ್ಷೆಯ ಪ್ರಮಾಣ ತೀರ್ಪು ಕಾಯ್ದಿರಿಸಿದೆ ಕೋರ್ಟ್, ಕಾಯ್ತಾ ಇದ್ದಾರೆ ಎಲ್ಲರೂ.